ಶ್ರೀಮಂತ ಹುಡುಗಿಯನ್ನ ಮದುವೆಯಾಗಿ ಸೆಟ್ಲ್ ಆಗಬೇಕು ಅನ್ಕೊಂಡಿರುವಂಥವರು ಈ ಸಿನಿಮಾ ನೋಡಲೇಬೇಕು. ದೊಡ್ಡ ಜಮೀನ್ದಾರ್ ವಂಶದ ರಾಜು ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಊರಿನಲ್ಲಿ ತುಂಬ ಫೇಮಸ್. ಜಮೀನ್ದಾರ್ ವಂಶದಲ್ಲಿ ಹುಟ್ಟಿದ್ರು ಕೂಡ ಅವನಲ್ಲಿ ಹಣ ಆಸ್ತಿ ಏನೂ ಇರಲ್ಲ. ಯಾಕಂದ್ರೆ ಅವನ ತಾತ ರಸಿಕ ಆಗಿರ್ತಾನೆ. ಎಲ್ಲ ಆಸ್ತಿಯನ್ನು ಹೆಣ್ಮಕ್ಳ ಹೆಸರಿಗೆ ಮಾಡಿರ್ತಾನೆ. ರಾಜು ಶ್ರೀಮಂತ ಹುಡುಗಿಯನ್ನ ಮದುವೆಯಾಗಿ ಸೆಟ್ಲ್ ಆಗಬೇಕು ಅನ್ಕೊಂಡು ಚಾರುಲತಾ ಎನ್ನುವ ಹುಡುಗಿಯನ್ನ ಮದುವೆ ಕೂಡ ಆಗ್ತಾನೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೇನು? ಅವತ್ತು ನನ್ನ ಕಣ್ಮುಂದೆನೆ ಜಾತ್ರೆಯಲ್ಲಿ 5 kg ಬಂಗಾರ ಡಾಬನ್ನ ದಾನ ಮಾಡ್ಬಿಟ್ಟೆ. ಅದು ಸಾಲ ಹೆಂಗ್ ತಿರ್ಸ್ತೀರ ಅಂತ ಜಾತ್ರೆಯಲ್ಲಿ ಕಂಡು ಹಿಡಿದ್ಬಿಟ್ರೆ ಮನೆಗೆ ಬಂದು ಮಾತಾಡ್ಬೋದಿತ್ತಲ್ಲ. ಚಾರುಲತಾ ಅಪ್ಪನ ಹತ್ರ ತುಂಬಾ ದುಡ್ಡು, ಬಂಗ್ಲೆ ಎಲ್ಲ ಇರುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚು ಸಾಲ ಕೂಡ ಇರುತ್ತೆ. ಮಾವ ತನ್ನ ಸಾಲವನ್ನ ಅಳಿಯ ರಾಜು ತಲೆ ಮೇಲೆ ಹಾಕಿ ತೀರ್ಥಯಾತ್ರೆಗೆ ಹೋಗ್ತಾನೆ. ಈ ಸಿಚುವೇಶನ್ ನಲ್ಲಿ ರಾಜುಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಲ್ಬೇಕು ಅಂತ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಚೂರು ಲೋಕಸಭೆ, ವಿಧಾನಸಭೆ, ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆ ಒಂಚೂರು ಗೊತ್ತಿಲ್ಲದಂಥವರು ನಾಮಿನೇಷನ್ ಫೈಲ್ ಮಾಡಿದ್ರೆ ಏನಾಗುತ್ತೆ ಅಂತ. ರಾಜು ಭಾಷಣಗಳೆಲ್ಲ ಯಾವ ರೀತಿ ಇರ್ತವೆ, ಚುನಾವಣೆಯಲ್ಲಿ ಗೆಲ್ಲಲು ಏನೇನು ಕಸರತ್ತು ಮಾಡ್ತಾನೆ, ಅಷ್ಟಕ್ಕೂ ಎಲೆಕ್ಷನ್ನಲ್ಲಿ ಗೆಲ್ತಾನ, ಅವನ ಮಾವ ಮಾಡಿದ ಸಾಲವನ್ನು ತೀರಿಸ್ತಾನ ಇಲ್ವಾ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾ ಹೆಸರು ಅನಗನಗ ವಕ ರಾಜು ಅಂತ. ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡದಲ್ಲಿಯೂ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸಿನಿಮಾ ತುಂಬ ಅಂದರೆ ತುಂಬ ಕಾಮಿಡಿಯಿಂದ ಇದೆ. ಚಾರುಲತಾನ ಪಟಾಯಿಸಲು ರಾಜು ಆಪರೇಷನ್ ಚಾರುಲತಾ ಅಂತ ಸ್ಟಾರ್ಟ್ ಮಾಡ್ತಾನೆ. ಆ ಸೀನ್ಗಳು ತುಂಬ ಮಜವಾಗಿವೆ. ಪಕ್ಕ ನಿಮ್ಗೆ ಎಂಟರ್ಟೈನ್ ಮಾಡ್ತವೆ. ನಾಯಿಗಳು ಹುಚ್ಚು. ಗಂಗಾಧರ್ ಬರ್ತ್ಡೇಗೆ ಬಂದಿರೋದಕ್ಕೆ ಗಂಗಾಧರ್ ಫ್ರೆಂಡ್ಸ್ ಎಲ್ಲರಿಗೂ ಹಾರ್ಟಿ ವೆಲ್ಕಮ್. ಬೆಳಗ್ಗೆ ಮುಂಚೆನೆ ಕೆರೆ ಹತ್ರ ಡೈಲಿ ಬೆಳಗ್ಗೆ ನಾಯಿ ಜೊತೆ ಜಾಗಿಂಗ್ ಹೋಗ್ತಾಳೆ. ಸಿನಿಮಾದಲ್ಲಿ ಕಾಮಿಡಿ ಜೊತೆಗೆ ಒಳ್ಳೆ ಲವ್ ಸ್ಟೋರಿ, ಎಮೋಷನಲ್ ಮತ್ತು ಪೊಲಿಟಿಕಲ್ ಕಂಟೆಂಟ್ ಕೂಡ ಇದೆ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮೂವಿ ರೆಕಮೆಂಡೇಶನ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ನಮಸ್ಕಾರ.